ಹಾಯ್ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ನಾನಿವತ್ತು ಗಣಕೆ ಸೊಪ್ಪಿನ ಬಜ್ಜಿ ಅಥವಾ ಗಣಕೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಮ್ಮ ಹಳ್ಳಿಗಳಲ್ಲಂತೂ ಬಾಣ್ತಿದಿರಿಗೆ ತುಂಬ ಜಾಸ್ತಿ ಸಲ ಈ ಗಣಕೆ ಸೊಪ್ಪು ಸಾರು ಮಾಡಿಸ್ಕೊಡ್ತಾರೆ. ಈ ಗಣಕೆ ಸೊಪ್ಪು ಸಾರು ತಿನ್ನೋದ್ರಿಂದ ನೆಗಡಿ, ಕೆಮ್ಮು, ಶೀತ ಏನೇ ಇದ್ದರೂ ಕಮ್ಮಿ ಆಗುತ್ತೆ. ಮತ್ತು ಬಾಣ್ತಿಗಂತೂ ಸ್ಪೆಷಲಾಗಿ ಮಾಡಿಕೊಡ್ತಾರೆ. ಇದ್ರ ಜೊತೆ ಸೀಗಡಿ ಕೂಡ ಹಾಕಿ ಮಾಡ್ಬೋದು. ನಾನಿವತ್ತು ನೋಡಿ, ನಾನೇ ಊರಿಗೆ ಹೋಗಿದ್ವಲ್ಲ, ಬೇಸಿಗೆ ರಜೆ ಇದ್ದಿಲ್ಲ, ಹಂಗಾಗಿ ನಾನೇ ಗಣಕೆ ಸೊಪ್ಪಿರೋ ಹತ್ರ ಹೋಗ್ತಾಯಿದ್ದೀನಿ ಕಿತ್ಕೊಬರೋಕ್ಕೆ ಅಂತ. ಕಿತ್ಕೊಬಂದು ನಾನು ಬಜ್ಜಿ ಮಾಡಿ ಟ್ರೈ ಮಾಡೋಣ ಅಂತ ಹೇಳೋದಲ್ಲ. ಮಕ್ಳಿಗೂ ಕೂಡ ತಿನ್ನಿಸ್ಬೋದು, ಬಾಣ್ತಿದಿರಿಗೆ, ದೊಡ್ಡವರು ಎಲ್ಲ ತಿನ್ಬೋದು. ಇದನ್ನ ಗಣಕೆ ಸೊಪ್ಪನ್ನ ಕಪ್ಪು ಸೊಪ್ಪು ಅಂತಲೂ ಕರೀತಾರೆ, ಕಾಶಿ ಸೊಪ್ಪು ಅಂತ ಕರೀತಾರೆ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ನಿಮ್ಮೂರಲ್ಲಿ ನಿಮ್ಮ ಕಡೆ ಏನಂತ ಕರೀತಾರೆ ಗಣಕೆ ಸೊಪ್ಪಿಗೆ ಅಂತ ತಿಳಿಸ್ಕೊಡಿ. ಮಾಡೋದು ತುಂಬಾ ಸುಲಭ ಇರುತ್ತೆ. ನಾವು ಈ ಗಣಕೆ ಸೊಪ್ಪು ಸಾಂಬಾರಿಗೆ ಬದನೆಕಾಯಿ, ಆಲೂಗೆಡ್ಡೆನೂ ಹಾಕ್ಕೊಂಡು ಮಾಡ್ಬೋದು, ಇಲ್ಲ ಹಂಗೆ ಬೇಕಾದ್ರೂ ಮಾಡ್ಬೋದು. ಇಲ್ಲ ಸಾಂಬಾರು ಹಾಕ್ಬೇಕಾದ್ರೆ ಸೀಗಡಿನ ಸ್ವಲ್ಪ ಹುರಿದ್ಬಿಟ್ಟು ಬೇಕಾದ್ರೆ ಬಾಣ್ತಿದ್ದೀರಿ ಕೊಡ್ತೀರ ಅಂದರೆ ಹಾಕ್ಕೊಬೋದು. ಮತ್ತು ಈ ಮಳೆಗಾಲದಲ್ಲೆಲ್ಲ ನೆಗಡಿ, ಕೆಮ್ಮು ಜಾಸ್ತಿ ಬರುತ್ತಲ್ಲ, ಆವಾಗ ಸೀಗಡಿ ಎಲ್ಲ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಷ್ಟೇ. ಮುದ್ದೆ ಜೊತೆಗೆ ಊಟ ಮಾಡ್ಬೋದು. ನೋಡಿ, ಇವಾಗ ಗಣಕೆ ಸೊಪ್ಪು ಕಿತ್ಕೊಬರೋಣ ಅಂತ ಹೊಲಕ್ಕೆ ಹೋಗಿದ್ದೀನಿ. ಕಿತ್ಕೊಬಂದು ಈಗೆಲ್ಲ ಕ್ಲೀನ್ ಮಾಡಿ ಗಣಕೆ ಸೊಪ್ಪು ಮತ್ತು ಟೊಮೊಟೋನ ಬೇಯಿ ಹಾಕಿದ್ದೀನಿ. ನಾನು 4 ಟೊಮೊಟೊ ಮತ್ತು ಗಣಕೆ ಸೊಪ್ಪನ್ನ ಬೇಯಿ ಹಾಕಿದ್ದೀನಿ. ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡು, ಕಿತ್ಕೊಬಂದಿದ್ದು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬೇಯಿ ಹಾಕಿದ್ದೀನಿ. ಸೊಪ್ಪೆಲ್ಲ ಬೇಯೋಷ್ಟೊತ್ತಿಗೆ ನೋಡಿ, ಮಸಾಲೆಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇಲ್ಲ ನಮಗೆ ಸಾಂಬಾರು ಪುಡಿ ಬೇಡ ಅಂದರೆ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು. ಸೊಪ್ಪು ಬೇಯಿಸ್ಬೇಕಾದ್ರೆ ನಾನು ಮೆಣ್ಸಿನ್ಕಾಯಿ ಏನು ಹಾಕಿಲ್ಲ. ಇದು ಸಾಂಬಾರು ಮಾಡೋಕ್ಕೆ ದಪ್ಪದೊಂದು ಈರುಳ್ಳಿ, ನಾನೊಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹುರ್ಗಡ್ಲೆ, ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ, ಟೊಮೊಟೊ ಬೇಯೋಕ್ಕೆ ಹಾಕಿದ್ದೀನಿ ಅಷ್ಟೇ, ಇನ್ನೇನು ಜಾಸ್ತಿ ಇಲ್ಲ. ಈರುಳ್ಳಿ, ತೆಂಗಿನಕಾಯಿ ತುರಿ, ಹುರ್ಗಡ್ಲೆ, ಟೊಮೊಟೊ ನೋಡಿ, ಇವಾಗ ಇಷ್ಟಿಷ್ಟು ತೊಗೊಂಡಿದ್ದೀನಿ. ನಮ್ಮ ಮನೆ ಒಂದು 5-6 ಜನ ಇದ್ದೀವಿ. ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಸೊಪ್ಪೆಲ್ಲ ಬೇಯುತ್ತಲ್ಲ, ಸೊಪ್ಪೆಲ್ಲ ಬೆಂದಾದಮೇಲೆ ಸೊಪ್ಪು ಬೆಂದಿದ್ರ ಜೊತೆಗೆ ಸೊಪ್ಪು ಆಡಿಸ್ಕೊತೀವಲ್ಲ, ಆವಾಗ ಸೊಪ್ಪು ಈ ಮಸಾಲೆ ಆಡಿಸ್ಕೊಂಡು ಹಂಗೆ ಸೊಪ್ಪನ್ನು ಆಡಿಸ್ಕೋಬೇಕು. ನಾನೀಗ ಯಾವುದೇ ಮೆಣ್ಸಿನ್ಕಾಯಿ ಹಾಕಿಲ್ಲ ಅಂದರಿಂದ ಸಾಂಬಾರು ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ. ಈಗ ಖಾರ ಎಲ್ಲ ರುಬ್ಕೊಂಡಿದ್ದೀನಿ ನೋಡಿ. ಇವಾಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡು ಜಜ್ಕೊಂಡಿದ್ದೀನಿ. ಮತ್ತು ಒಂದು ಒಗ್ಗರಣೆಗೆ ಒಂದು ಈರುಳ್ಳಿ. ಈಗ ಒಂದು ಬಾಣಲಿ ಒಲೆ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಈಗ ಫಸ್ಟು ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡ್ಮೇಲೆ ನಾವು ಮಸಾಲೆ ರುಬ್ಕೊಂಡಿದ್ದೀವಲ್ಲ, ನಾವೇನೇನು ಮಸಾಲೆ ತೊಗೊಂಡಿದ್ದೋ ಅದ್ರ ಜೊತೆಗೆ ಮತ್ತು ಸಾಂಬಾರು ಪುಡಿ, ಮಾಮೂಲಿ ನಾವು ಹುಳಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಸಾಂಬಾರು ಪುಡಿ ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ನೋಡಿಟ್ಟಿದ್ದೀನಿ. ಇವಾಗ ಸಾಂಬಾರು ಪುಡಿ ಮಸಾಲೆನ ಚೆನ್ನಾಗಿ ದೊಳೆ ಹಾಕ್ಕೊಂಡು ಒಂದು 2 ನಿಮಿಷ ಅದನ್ನೂ ಕೂಡ ಫ್ರೈ ಮಾಡಿಕೊಂಡು, ಮತ್ತು ತೊಗರಿಬೇಳೆ, ಅವರೇ ಬೇಳೆ ಇಲ್ಲ ತೊಗರಿಬೇಳೆ ಯಾವುದಿದ್ರೂ ಕೂಡ ಯೂಸ್ ಮಾಡ್ಕೊಬೋದು. ಒಬ್ಬೊಬ್ಬರು ಬೇಳೆ ಏನೂ ಹಾಕೋಲ್ಲ, ಹಂಗೆ ಯೂಸ್ ಮಾಡ್ತಾರೆ. ನಾವು ಮುದ್ದೆಗೆಲ್ಲ ಊಟ ಮಾಡೋದ್ರಿಂದ ಬೇಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅವರೇ ಬೇಳೆ ಇಲ್ಲ ತೊಗರಿಬೇಳೆ ಯಾವ್ದಾರು ಹಾಕ್ಕೊಬೋದು ಬೇಳೆಲಿ. ಬೇಳೆ ಹಾಕ್ಕೊಂಡು ಮತ್ತು ನೋಡಿ, ಇವಾಗ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹಳ್ಳಿಗಳಲ್ಲಿ ನಾರೆಬೇಳೆ ಸೊಪ್ಪು ಅಂತ ಸಿಗುತ್ತೆ. ನಾನು ಆ ಸೊಪ್ಪನ್ನ ತೋರ್ಸೋದು ಮರ್ತ್ಕೊಂಡೆ. ಅದನ್ನೂ ಸೇರಿ ಕೂಡ ಸಾಂಬಾರು ಮಾಡ್ಕೊಂಡು ಅದೊಂದು ಸ್ವಲ್ಪ ಕೈ ಬರುತ್ತೆ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಾಣ್ತಿರ್ಗಂತೂ ಆ ಸೊಪ್ಪನ್ನ ಕಿವಿಲಿ ಇಟ್ಕೊಂಡ್ರು ಕೋಲ್ಡ್ ಆಗೋಲ್ಲ ಅಂತ ಹೇಳ್ತಾರೆ. ಇವಾಗ ಬೇಳೆನ ನಾನು ಒಂದು ಅರ್ಧ ಗಂಟೆ ಮುಂಚೆಗೆ ನೆನೆಸಿಟ್ಟಿದ್ದೆ. ಆ ಬೇಳೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾಂಬಾರು ಜೊತೆಗೆ. ಮತ್ತು ಇವಾಗ ನಮಗೆ ಎಷ್ಟು ಜನ ಇದ್ದೀವಿ, ಎಷ್ಟು ಕ್ವಾಂಟಿಟಿ ನೀರು ಬೇಕು ಅಷ್ಟು ಆ್ಯಡ್ ಮಾಡಿಕೊಂಡು ಒಂದು 20 ನಿಮಿಷ ಸಾಂಬಾರನ್ನ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಗಣಕೆ ಸೊಪ್ಪಿನ ಸಾಂಬಾರು ರೆಡಿಯಾಗುತ್ತೆ. ಇದನ್ನ ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ ಮಾಡ್ಬೋದು. ಮತ್ತು ಇದಕ್ಕೆ ಒಬ್ಬೊಬ್ಬರು ಹಾಲು ಕೂಡ ಹಾಕ್ಕೊಂಡು ಹಾಲು ಸೊಪ್ಪಿನ ಗಣಕೆ ಸೊಪ್ಪು ಅಂತ ಮಾಡ್ತಾರೆ. ಈಗ ನಮ್ಮ ಸಾಂಬಾರು ರೆಡಿ ಆಗಿದೆ. ನೀರು ಹಾಕ್ಕೊಂಡಿದ್ದೀನಿ ನಾನು. ಲಾಸ್ಟಲ್ಲಿ ಸಾಂಬಾರು ಬೆಂದಿದ್ದು ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿದೆ ನೋಡಿ. ಮತ್ತು ನನಗೆ ಎಷ್ಟು ಬೇಕು ನೀರು ಆ್ಯಡ್ ಮಾಡ್ಕೊಂಡು ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ, ಬೇಳೆ ಎಲ್ಲ ಬೇಯೋವರೆಗೂ ನಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಗಣಕೆ ಸೊಪ್ಪಿನ ಸಾರು ರೆಡಿ ಆಗುತ್ತೆ. ನಿಮಗೂ ಊರ ಕಡೆ ಹೋದಾಗ, ಇಲ್ಲ ಬೆಂಗಳೂರಲ್ಲಿ ಒಂದೊಂದು ಸಲ ಮಾರ್ತಾರೆ, ಮಾರ್ಕೆಟಲ್ಲೆಲ್ಲ ಸಿಕ್ಕಿದ್ರೆ ಈ ಮಳೆಗಾಲ ಆಗೋದ್ರಿಂದ ಯೂಸ್ ಮಾಡಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಕೆಮ್ಮು, ನೆಗಡಿ ಏನು ಕೂಡ ಬರಲ್ಲ.
ಅದೇ ಮಾಡ್ಕೊಳ್ಳೋದು ಮಾತ್ರ ತುಂಬ ಈಸಿಯಾಗಿ ಮಾಡ್ಕೊಬೋದು. ಅದ್ರ ಜೊತೆಗೆ ನಾರೆಬಳೆ ಸೊಪ್ಪು ಅಂತ ಬರುತ್ತೆ ಹಳ್ಳಿಗಳ ಕಡೆ. ನಾನು ಅದು ಇನ್ನೊಂದು ವೀಡಿಯೋದಲ್ಲಿ ಬೇಕಾದ್ರೆ ಆ ಸೊಪ್ಪುಂದ ಫೋಟೋ ತೆಗ್ದು ಹಾಕ್ತೀನಿ ಯಾವ ಥರ ಇರುತ್ತೆ ಅಂತ ನೋಡಿ. ಇವಾಗ ಎಲ್ಲ ನೀರೆಲ್ಲ ಜಾರೆಲ್ಲ ಆಡಿಸಿದ್ನಲ್ಲ ಅದರೆಲ್ಲ ನೀರು ಹಾಕೋತಾಯಿದ್ದೀನಿ. ಅದು ಮತ್ತು ಒಬ್ಬೊಬ್ಬರು ಕೈ ಬರುತ್ತೆ ಅಂತ ಸೊಪ್ಪು ಬೇಯಿಸಿದ ನೀರನ್ನ ಚೆಲ್ಬಿಡ್ತಾರೆ. ಆ ಥರ ಯಾರೂ ಮಾಡಬೇಡಿ, ಕೈ ಏನೂ ಬರಲ್ಲ. ಸೊಪ್ಪು ಬೇಯಿಸಿದ ನೀರನ್ನು ನಾವು ಅಲ್ಲೇ ಚೆಲ್ಬಿಟ್ರೆ ಅದನ್ನ ಸೊಪ್ಪಲ್ಲಿರೋ ಅಂಶ ಎಲ್ಲ ಅಲ್ಲೇ ಹೋಗ್ಬಿಡುತ್ತೆ. ನಾನು ಅದೇ ನೀರನ್ನ ಆ್ಯಡ್ ಮಾಡಿಕೊಂಡು ಸಾಂಬಾರು ಮಾಡ್ಕೋತೀನಿ. ಆ ಥರ ಕೈ ಏನು ಬರಲ್ಲ. ನಾರೆಬಳೆ ಸೊಪ್ಪು ಹಾಕಿದ್ರೆ ಒಂಚೂರು ಇರುತ್ತೆ, ಆದರೆ ಹಾಗಂತ ನೀರು ಯಾರೂ ಚೆಲ್ಲಬೇಡಿ. ಓಕೆ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.